ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಮೆನ್ಸುರೇಷನ್ ಅಂತ ಹೇಳುವಂತ ಒಂದು ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಇದರಲ್ಲಿ ಎರಡು ವಿಡಿಯೋಸ್ ಇರುತ್ತೆ, ಮೆನ್ಸುರೇಷನ್ 1, ಮೆನ್ಸುರೇಷನ್ 2. ಅದರಲ್ಲಿ ಮೆನ್ಸುರೇಷನ್ 1 ವಿಡಿಯೋದಲ್ಲಿ ನಾವು 2D ಜಾಮೆಟ್ರಿ, 2D ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಅಂಡ್ ಸೆಕೆಂಡ್ ವಿಡಿಯೋದಲ್ಲಿ ನಾವು 3D ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡುವ. ಸೊ ಇವಾಗ ಮೆನ್ಸುರೇಷನ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡುವ. ಮೆನ್ಸುರೇಷನ್ ಇಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ವಿಚ್ ಡೀಲ್ಸ್ ವಿತ್ ಮೆಜರ್ಮೆಂಟ್ ಆಫ್ ಲೆಂತ್, ಏರಿಯಾ, ವಾಲ್ಯೂಮ್ ಆಫ್ ವೇರಿಯಸ್ ಜಾಮೆಟ್ರಿಕಲ್ ಶೇಪ್ಸ್ ಅಂಡ್ ಫಿಗರ್ಸ್. ಅಂದ್ರೆ ಏನು ನಾನು ಹೇಳಿದ್ನಲ್ಲ, ಸೊ ಪೆರಿಮೀಟರ್ ಮೆಜರ್ಮೆಂಟ್ ಮಾಡೋದಾಗಿರಲಿ, ಏರಿಯಾ ಮೆಜರ್ಮೆಂಟ್ ಮಾಡೋದಾಗಿರಲಿ, ಲೆಂತ್, ವಾಲ್ಯೂಮ್, ಸೊ ಈ ತರ ಹಲವಾರು ಬೇರೆ ಬೇರೆ ಜಾಮೆಟ್ರಿಕಲ್ ಶೇಪ್ ಅಥವಾ ಫಿಗರ್ಸ್ ಗಳಿಗೆ ನಾವು ಕಂಡುಹಿಡಿಯೋದನ್ನ ಅಥವಾ ಸ್ಟಡಿ ಮಾಡೋದನ್ನ ಮೆನ್ಸುರೇಷನ್ ಅಂತ ಕರಿತೀವಿ. ಇದ್ರದ್ದು ಅಪ್ಲಿಕೇಶನ್ ಏನು? ಇದನ್ನ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, engineering, surveying and mapping, agriculture, gardening, landscaping, manufacturing and packing, clothing, ಫ್ಯಾಷನ್ ಡಿಸೈನ್. ಇವಿಷ್ಟು ಪ್ಲೇಸ್ ಅಲ್ಲಿ ಮತ್ತೆ ಎಟ್ಸೆಟ್ರಾ, ಹಲವಾರು ಪ್ಲೇಸ್ ಅಲ್ಲಿ ಮೆನ್ಸುರೇಷನ್ ಯೂಸ್ ಮಾಡ್ತೀವಿ. ಇದೊಂದು ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್. ಸೊ 2 ಡೈಮೆನ್ಷನ್ ಶೇಪ್ ಅಂದ್ರೆ ಏನು ಅಂತ ಮೊದಲು ಡಿಸ್ಕಸ್ ಮಾಡುವ. ಟೂ ಡೈಮೆನ್ಷನಲ್ ಶೇಪ್ಸ್ ಅಂದ್ರೆ ಏನು? ದ ಪ್ಲೇನ್ ಫಿಗರ್ ದಟ್ ಕ್ಯಾನ್ ಬಿ ಡ್ರಾನ್ ಆನ್ ಅ ಫ್ಲಾಟ್ ಸರ್ಫೇಸ್ ಆರ್ ಅ ಪೀಸ್ ಆಫ್ ಪೇಪರ್. ಸೊ ಒಂದು ಪ್ಲೇನ್ ಫಿಗರ್ ಆಗಿರ್ಬೇಕು. ಇವಾಗ ನಿಮ್ಗೆಲ್ಲರಿಗೂ ಸರ್ಕಲ್ ಗೊತ್ತಿದೆ, ಸ್ಕ್ವಯರ್, ಟ್ರಯಾಂಗಲ್ ಇವೆಲ್ಲ ಗೊತ್ತಿದೆ, ಕರೆಕ್ಟಾ? ಇವನ್ನೆಲ್ಲ ನೀವು 3D ಅಲ್ಲಿ ಬಿಡಿಸ್ತೀರಾ, 2D ಅಲ್ಲಿ ಬಿಡಿಸ್ತೀರಾ? ಅಫ್ಕೋರ್ಸ್ 2D, ಕರೆಕ್ಟಾ? ಇದನ್ನು 2 ಡೈಮೆನ್ಷನ್ ಫಿಗರ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದನ್ನ ಬಿಡಿಸೋಕೆ ವಿ ನೀಡ್ ಓನ್ಲಿ ಎಕ್ಸ್ ಅಂಡ್ ವೈ ಪ್ಲೇನ್, ಎಕ್ಸ್ ಅಂಡ್ ವೈ ಆಕ್ಸಿಸ್ ಬೇಕು ಅಷ್ಟೇ, ಝೆಡ್ ಆಕ್ಸಿಸ್ ಅವಶ್ಯಕತೆ ಇರಲ್ಲ. ಅದೇ ನಿಮ್ಗೆ ಸ್ಪಿಯರ್, ಕ್ಯೂಬ್, ಇವೆಲ್ಲ ಬಿಡಿಸ್ಬೇಕಾದ್ರೆ ಏನಾಗುತ್ತೆ, ಝೆಡ್ ಆಕ್ಸಿಸ್ ಇನ್ಕ್ಲೂಡ್ ಬರುತ್ತೆ. ಸ್ಕ್ವಯರ್, ರೆಕ್ಟಾಂಗಲ್, ಸರ್ಕಲ್, ಟ್ರಯಾಂಗಲ್, ಈ ತರ ಇನ್ನು ಹಲವಾರು ಫಿಗರ್ಸ್ ಇದೆ. ಅವುಗಳು 2 ಡೈಮೆನ್ಷನಲ್ ಶೇಪ್ಸ್ ಅಂತ ಕರಿತೀವಿ ಅದನ್ನ. ಇವತ್ತು ನಾವೇನ್ ಮಾಡ್ತಿದೀವಿ ಅಂದ್ರೆ ಹಲವಾರು ಫಿಗರ್ಸ್ಗಳದ್ದು ಪೆರಿಮೀಟರ್ ಅಂಡ್ ಏರಿಯಾ, 2 ಡೈಮೆನ್ಷನಲ್ ಫಿಗರ್ಸ್ಗಳದ್ದು ಶೇಪ್ಸ್ಗಳದ್ದು ಪೆರಿಮೀಟರ್ ಮತ್ತೆ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತಿದೀವಿ. ಇದರಲ್ಲಿ ಪೆರಿಮೀಟರ್ ಅಂದ್ರೆ ಏನು? ಸುತ್ತಳತೆ. ಪೆರಿಮೀಟರ್ ಇಸ್ ಅ ಟೋಟಲ್ ಲೆಂತ್ ಆಫ್ ದ ಬೌಂಡರಿ ಆಫ್ 2 ಡೈಮೆನ್ಷನಲ್ ಫಿಗರ್. ಇಲ್ಲೊಂದು 2 ಡೈಮೆನ್ಷನಲ್ ಫಿಗರ್ ಇದೆ. ಇದು ಯಾವ್ದು ಅಂತ ಹೇಳ್ಬೋದಾ? ಅಫ್ಕೋರ್ಸ್ ಟ್ರಯಾಂಗಲ್ ಆಗಿದೆ. ಈ ಟ್ರಯಾಂಗಲ್ ಅಲ್ಲಿ ನಾನು ಈ ಲೆಂತ್, ಈ ಸೈಡ್ಸ್ ಗಳ ಲೆಂತ್ ಇದೆ ಏನಿದೆ, ಇಲ್ಲಿ ಸೈಡ್ ಎ ಇದೆ, ಸೈಡ್ ಬಿ ಇದೆ, ಸೈಡ್ ಸಿ ಇದೆ. ಇವೆಲ್ಲ ಸೈಡ್ ಸಮ್ ಮಾಡಿದ್ರೆ ನನಗೆ ಏನ್ ಬರುತ್ತೆ? ಪೆರಿಮೀಟರ್ ಬರುತ್ತೆ. ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ, ಇವಿಷ್ಟು ಮಾಡಿದ್ರೆ ನನಗೆ ಏನ್ ಸಿಗುತ್ತೆ? ಪೆರಿಮೀಟರ್ ಸಿಗುತ್ತೆ ಇದರದ್ದು. ಅದೇ ಸ್ಕ್ವಯರ್ಗೆ ಬೇರೆ ಇರುತ್ತೆ. ಸ್ಕ್ವಯರ್ಗೆ ಏನಿರುತ್ತೆ, ಅದ್ರದ್ದು ಎಲ್ಲಾ ಸೈಡ್ಸ್ ನ ಆಡ್ ಮಾಡಿದ್ರೆ ಏನ್ ಬರುತ್ತೆ, ಅದು ಅದ್ರ ಪೆರಿಮೀಟರ್ ಆಗಿರುತ್ತೆ. ಅರ್ಥ ಆಯ್ತಾ? ಇದು ಪೆರಿಮೀಟರ್. ಇನ್ನೊಂದು ಏರಿಯಾ. ಏರಿಯಾ ಅಂದ್ರೆ ಏನು? ದ ರೀಜನ್ ಆಕ್ಯುಪೈಡ್ ಬೈ 2 ಡೈಮೆನ್ಷನಲ್ ಜಾಮೆಟ್ರಿಕಲ್ ಶೇಪ್ ಇನ್ ಎ ಪ್ಲೇನ್. ಅಂದ್ರೆ ಇಲ್ಲಿ ಇವಿಷ್ಟು ಏನು ಸ್ಪೇಸ್ ಇದೆ, ರೀಜನ್ ಇದೆ, ಇವಿಷ್ಟು. ಇದೊಂದು ರೆಕ್ಟಾಂಗಲ್. ಈ ರೆಕ್ಟಾಂಗಲ್ ಅಲ್ಲಿ ಇಷ್ಟು ರೀಜನ್ ಇದೆ ಅಲ್ಲ, ಇವಿಷ್ಟು ರೀಜನ್ ನಾವು ಮೆಷರ್ ಮಾಡಿದ್ರೆ ಅದನ್ನ ಏರಿಯಾ ಅಂತ ಕರೆಯೋದು. ಅರ್ಥ ಆಯ್ತಾ? ಏರಿಯಾಗೆ ನಾವು ಯೂನಿಟ್ ಏನಂದ್ರೆ ಯೂನಿಟ್ ಸ್ಕ್ವಯರ್. ಅಂದ್ರೆ ಈಗ ಈ ಈ ಬೇಸ್ ಏನಿದೆ ಅದು ಸೆಂಟಿಮೀಟರ್ ಅಲ್ಲಿ ಇದ್ದು ಹೈಟ್ ಸೆಂಟಿಮೀಟರ್ ಇದೆ ಅಂತ ಅನ್ಕೊಂಡ್ರೆ, ಏರಿಯಾದು ಯೂನಿಟ್ ಏನಾಗುತ್ತೆ ಅಂದ್ರೆ ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ. ಅದೇ ಅದು ಮೀಟರ್ ಅಲ್ಲಿದ್ರೆ ಮೀಟರ್ ಸ್ಕ್ವಯರ್ ಆಗುತ್ತೆ. ಕರೆಕ್ಟಾ? ಅದು ಯೂನಿಟ್ ಯಾವ ಯೂನಿಟ್ ಅಲ್ಲಿ ಇದೆ ಅದ್ರ ಯೂನಿಟ್ ಸ್ಕ್ವಯರ್. ಆತರ ಮೆಷರ್ ಮಾಡೋದು ನಾವು. ಇಲ್ಲಿದು ರೆಕ್ಟಾಂಗಲ್ ಆಗಿರುತ್ತೆ. ರೆಕ್ಟಾಂಗಲ್ ಏರಿಯಾ ಬಂದ್ಬಿಟ್ಟು ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್ ಅಂತ ಹೇಳ್ತೀವಿ. ಬೇಸ್ದು ಯೂನಿಟ್ ಬಂದ್ಬಿಟ್ಟು ಮೀಟರ್ ಆಗಿರುತ್ತೆ, ಹೈಟ್ದು ಯೂನಿಟ್ ಬಂದ್ಬಿಟ್ಟು ಮೀಟರ್ ಆಗಿರುತ್ತೆ. ಮೀಟರ್ ಇಂಟು ಮೀಟರ್ ಮಾಡಿದಾಗ ವಿ ವಿಲ್ ಗೆಟ್ ಮೀಟರ್ ಸ್ಕ್ವಯರ್. ಕರೆಕ್ಟಾ? ಮೀಟರ್ ಸ್ಕ್ವಯರ್ ಯಾಕೆ ಬಂತು ಅಂತ ಗೊತ್ತಾಯ್ತು. ಇದು ಏರಿಯಾ. ಇವಾಗ ನಾವೇನ್ ಮಾಡ್ತಿದೀವಿ, ಒಂದೊಂದಾಗಿ ಫಿಗರ್ಸ್ ಪೆರಿಮೀಟರ್ ಎಷ್ಟು, ಫಿಗರ್ಸ್ ಏರಿಯಾ ಎಷ್ಟು ಅಂತ ಬರಿತಾ ಇದ್ದೀವಿ. ಮೊದಲನೇದು ನಮ್ಮೆಲ್ಲ ಸ್ಕ್ವಯರ್. ಸ್ಕ್ವಯರ್ ಅಲ್ಲಿ ಸಪೋಸ್ ಅದ್ರ ಲೆಂತ್ ಎ ಅಂತ ಅನ್ಕೊಳ್ವಾ, ಅದ್ರ ಸೈಡ್ ಲೆಂತ್ ಎ ಅಂತ. 4 ಕಡೆ ಎ ಇರುತ್ತಾ? ಬಿಕಾಸ್ ಆಫ್ ಇದು ಸ್ಕ್ವಯರ್. ಸ್ಕ್ವಯರ್ ಅಲ್ಲಿ 4 ಸೈಡ್ಸ್ ಏನಿರುತ್ತೆ, ಸೇಮ್ ಇರುತ್ತೆ. ಅಂಡ್ ಇದೆಲ್ಲ 90 ಡಿಗ್ರಿ ಇರುತ್ತೆ. ಇದು ಸ್ಕ್ವಯರ್. ಕರೆಕ್ಟಾ? ಸ್ಕ್ವಯರ್ದು ಪೆರಿಮೀಟರ್ ನಾವು ಹೇಳ್ಬೋದು ಏನಂದ್ರೆ ಸುತ್ತಳತೆ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ. ಕರೆಕ್ಟಾ? ವಿಚ್ ಇಸ್ ಈಕ್ವಲ್ ಟು 4a. ನಾವೇನ್ ಹೇಳ್ಬೋದು? ಏರಿಯಾ ಆಫ್ ಪೆರಿಮೀಟರ್ ಆಫ್
ಸ್ಕ್ವಯರ್, ಪೆರಿಮೀಟರ್ ಆಫ್ ಸ್ಕ್ವಯರ್ ಇಸ್ ಈಕ್ವಲ್ ಟು 4a ಅಂತ ಹೇಳ್ಬೋದು. ಕರೆಕ್ಟಾ? ಅದೇ ತರ ಏರಿಯಾಗೆ ನಾವೇನ್ ಮಾಡ್ತೀವಿ, ಒಂದು ಲೆಂತ್ ಮತ್ತೆ ಬ್ರೆಡ್ ಎರಡನ್ನೂ ಇಂಟು ಮಾಡ್ತೀವಿ. ಸೊ ಇಲ್ಲಿ ಲೆಂತ್ ಬ್ರೆಡ್ ಎರಡು ಎ ಆಗಿರೋದ್ರಿಂದ ಏರಿಯಾ ಆಫ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಇಂಟು ಎ. ಕರೆಕ್ಟಾ? ಎ ಇಂಟು ಎ ಎಷ್ಟಾಗುತ್ತೆ? ಎ ಸ್ಕ್ವಯರ್. ಸೊ ನಮಗೆ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಫಾರ್ಮುಲಾ ಗೊತ್ತಾಯ್ತು 4a ಅಂತ ಹೇಳ್ಬಿಟ್ಟು, ಅಂಡ್ ಏರಿಯಾ ಆಫ್ ದ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಾಯ್ತು ಎ ಸ್ಕ್ವಯರ್ ಅಂತ ಹೇಳ್ಬಿಟ್ಟು. ಸೊ ಇದ್ರದ್ದು ಯೂನಿಟ್ ಬಂದ್ಬಿಟ್ಟು ಮೀಟರ್ ಅಲ್ಲಿ ಇರುತ್ತೆ ಅವ್ರ ಯೂನಿಟ್ಸ್ ಅಲ್ಲಿ ಇರುತ್ತೆ. ಇದ್ರದ್ದು ಯೂನಿಟ್ ಸ್ಕ್ವೇರ್ ಆರ್ ಮೀಟರ್ ಸ್ಕ್ವೇರ್ ಸ್ಟ್ಯಾಂಡರ್ಡ್ ಆಗಿ ಅಂತ ಹೇಳ್ಬೋದು. ಸೊ ಇದು ಸ್ಕ್ವಯರ್ ಆಯ್ತು. ಇವಾಗ ನಾವು ಬರ್ತಿರೋದು ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಅಲ್ಲಿ ಸೊ ಬ್ರೆಡ್ತ್ ಲೆಂತ್ ಮತ್ತೆ ಹೈಟ್ ಲೆಂತ್ ಸೇಮ್ ಇರಲ್ಲ. ಕರೆಕ್ಟಾ? ಸೊ ಇಲ್ಲಿ ಬೇಸ್ ಸಮಥಿಂಗ್ ಎಷ್ಟು ಬ್ರೆಡ್ತ್ ಎಷ್ಟು ಇರುತ್ತೆ, ಲೆಂತ್ ಅಂಡ್ ಹೈಟ್ ಎಷ್ಟು ಬೇರೆ ಇರುತ್ತೆ. ಸೊ ಇವಾಗ ಏನ್ ಮಾಡ್ತೀವಿ, ಸಿ ಇದು ಈ ಲೆಂತ್ ಬಿ ಆದ್ಮೇಲೆ ಈ ಲೆಂತ್ ಬಿ ಆಗಿರುತ್ತೆ. ಕರೆಕ್ಟಾ? ಅಂಡ್ ಸೊ ಆಪೋಸಿಟ್ ಸೈಡ್ಸ್ ಲೆಂತ್ ಈಕ್ವಲ್ ಆಗಿರೋದಕ್ಕೆ ಇದು ಹೆಚ್ಚಾಗಿರುತ್ತೆ. ನಾವು ರೆಕ್ಟ್ಯಾಂಗಲ್ದು ಪೆರಿಮೀಟರ್, ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಬಿ ಪ್ಲಸ್ ಹೆಚ್ ಪ್ಲಸ್ ಬಿ ಪ್ಲಸ್ ಹೆಚ್. ಕರೆಕ್ಟಾ? ಎರಡು ಸತಿ ಬಿ ಇದೆ, ಎರಡು ಸತಿ ಹೆಚ್ ಇದೆ. ಇದನ್ನ ನಾನು ಯಾವ ತರ ಬರೀಬೋದು ಅಂದ್ರೆ 2b ಪ್ಲಸ್ 2h. ಕರೆಕ್ಟಾ? ಸೊ 2ನ ಕಾಮನ್ ತಗೊಂಡ್ರೆ 2 ಇಂಟು ಬಿ ಪ್ಲಸ್ ಹೆಚ್. ಇದು ಬಂದ್ಬಿಟ್ಟು ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್. ಅದೇ ಏರಿಯಾಗೆ ಬರೋಣ. ಸೊ ಏರಿಯಾ ನೋಡಿದ್ರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಸೇಮ್ ಬ್ರೆಡ್ತ್ ಇಂಟು ಲೆಂತ್, ಬಿ ಇಂಟು ಇಲ್ಲಿ ಲೆಂತ್ ಬಂದು ಹೆಚ್ಚಿದೆ, ಸೊ ಬಿ ಇಂಟು ಹೆಚ್ ಬಂದ್ಬಿಟ್ಟು ಏನು ರೆಕ್ಟ್ಯಾಂಗಲ್ದು ಏರಿಯಾ ಆಗುತ್ತೆ. ಇದು ರೆಕ್ಟ್ಯಾಂಗಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಸ್ಕ್ವಯರ್, ರೆಕ್ಟ್ಯಾಂಗಲ್. ನಾವು ಸರ್ಕಲ್, ಸೊ ವೃತ್ತ. ಸೊ ಸರ್ಕಲ್ ಪೆರಿಮೀಟರ್ಗೆ ಫಾರ್ಮುಲಾ ಇದೆ. ಸೊ ಪೆರಿಮೀಟರ್ ಆಫ್ ಎ ಸರ್ಕಲ್, ಪೆರಿಮೀಟರ್ ಆಫ್ ಅ ಸರ್ಕಲ್. ಸೊ ಇದ್ರ ರೇಡಿಯಸ್ ಬಂದ್ಬಿಟ್ಟು ಆರ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡಿದ್ವಿ, ಆರ್ ಯೂನಿಟ್ಸ್ ಅಂತ ಹೇಳ್ಬಿಟ್ಟು, ಆರ್ ಯೂನಿಟ್ಸ್. ಸೊ ಇದ್ರ ಪೆರಿಮೀಟರ್ ಬಂದ್ಬಿಟ್ಟು 2πr ಆಗಿರುತ್ತೆ. ಸೊ ಇದರ ಪೆರಿಮೀಟರ್ ಫಾರ್ಮುಲಾ ಬಂದ್ಬಿಟ್ಟು 2πr. ಸೊ ಇದ್ರದ್ದು ಸುತ್ತಳತೆ ಎಷ್ಟಿರುತ್ತೆ ಅಂದ್ರೆ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಸೊ ಅದನ್ನ ಸೊ ಸರ್ಕಲ್ದು ಪೆರಿಮೀಟರ್ಗೆ ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಸೊ ಈ ಸರ್ಕಂಫರೆನ್ಸ್ ಎಷ್ಟಿರುತ್ತೆ ಅಂದ್ರೆ 2πr ಅಷ್ಟು ಇರುತ್ತೆ. ಅಂಡ್ ನಾವು ಏರಿಯಾ ಆಫ್ ಅ ಸರ್ಕಲ್. ಸೊ ಏರಿಯಾ ಆಫ್ ಅ ಸರ್ಕಲ್ ಎಷ್ಟಿರುತ್ತೆ ಅಂದ್ರೆ πr². ಓಕೆ, ಸೊ ಇವೆರಡು ಫಾರ್ಮುಲಾನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಪೆರಿಮೀಟರ್ ಆರ್ ಸರ್ಕಂಫರೆನ್ಸ್, ಮೋರ್ ಸ್ಟ್ಯಾಂಡರ್ಡ್ ಆಗಿ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಇಸ್ ಈಕ್ವಲ್ ಟು 2πr ಅಂಡ್ ಏರಿಯಾ ಆಫ್ ಅ ಸರ್ಕಲ್ ಇಸ್ ಈಕ್ವಲ್ ಟು πr² ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಸರ್ಕಲ್ ಬಗ್ಗೆ. ನಾವು ಪ್ಯಾರಲೆಲೋಗ್ರಾಮ್. ಸೊ ಪ್ಯಾರಲೆಲೋಗ್ರಾಮ್ ಏರಿಯಾ ಅಂಡ್ ರೆಕ್ಟ್ಯಾಂಗಲ್ದು ಏರಿಯಾ ಒಂದು ಲೈಕ್ ಸಿಮಿಲರ್. ಒಂದು ಡೆರವೇಶನ್ ಯಾವ ತರ ಮಾಡ್ಬೋದು ಅಂತ ನೋಡಿದ್ರೆ, ಸಿ ಇಲ್ಲಿ ನಾ ಏನ್ ಮಾಡ್ತೀನಿ ಅಂದ್ರೆ, ಸೊ ನಿಮಗೆ ಈ ಟ್ರಯಾಂಗಲ್ ಕಾಣಿಸ್ತಿರ್ಬೋದು, ರೈಟಾ? ಈ ಟ್ರಯಾಂಗಲ್, ಕರೆಕ್ಟಾ? ಸೊ ನಾ ಏನ್ ಮಾಡ್ತೀನಿ, ಈ ಟ್ರಯಾಂಗಲ್ ನ ತೆಗ್ದ್ಬಿಟ್ಟು ಸೊ ಈ ಸೈಡ್ ಹಾಕ್ತೀನಿ, ಈ ರೀಜನ್ಗೆ ಹಾಕಿದ್ರೆ ಇದು ಏನಾಗುತ್ತೆ ಅಂದ್ರೆ ಸೇಮ್ ಒಂದು ರೆಕ್ಟ್ಯಾಂಗಲ್ ಇದ್ದಂಗೆ ಆಗುತ್ತೆ. ಸೊ ನಾನು ತೋರಿಸಿದ್ರೆ ಈ ರೆಕ್ಟ್ಯಾಂಗಲ್, ಕರೆಕ್ಟಾ? ಸೊ ಇದು ಏನು ಟ್ರಯಾಂಗಲ್ ಇತ್ತು ಅದು ಇಲ್ಲಿತ್ತು, ಕರೆಕ್ಟಾ? ಆ ಟ್ರಯಾಂಗಲ್ ನ ಶಿಫ್ಟ್ ಮಾಡಿದೀನಿ ಇಲ್ಲಿಗೆ. ಇವಾಗ ಇದೇನಾಯ್ತು ಅಂದ್ರೆ ಒಂದು ರೆಕ್ಟ್ಯಾಂಗಲ್ ತರ ಆಗಿದೆ. ಅಂಡ್ ಈ ರೆಕ್ಟ್ಯಾಂಗಲ್ ಯಾವ ತರ ಇದೆ ಅಂದ್ರೆ ಈ ಹೈಟ್ ಹೆಚ್ಚೇನಿದೆ ಅದು ಇದ್ರದ್ದು ಒಂದ್ ಸೈಡ್ ಆದ್ರೆ ಬೇಸ್ ಏನಿತ್ತು ಫಸ್ಟ್ ಅದು ಇನ್ನೊಂದ್ ಸೈಡ್ ಆಗಿರುತ್ತೆ. ಇವಾಗ ಈ ರೆಕ್ಟ್ಯಾಂಗಲ್ ಏರಿಯಾ ನಾವು ಹೇಳ್ಬೋದಾ? ಎಸ್, ಹೇಳ್ಬೋದು, ಬಿ ಇಂಟು ಹೆಚ್ ಅಂತ. ಹಾಗಾಗಿ ಪ್ಯಾರಲೆಲೋಗ್ರಾಮ್ದು ಏರಿಯಾನು ಬಿ ಇಂಟು ಹೆಚ್ ಇರುತ್ತೆ. ಅಂಡ್ ಸೊ ಇದ್ರದ್ದು ಒಂದ್ ಸೈಡ್ ಎ. ಸೊ ಈ ಪ್ಯಾರಲೆಲೋಗ್ರಾಮ್ ಒಂದು ಸೈಡ್ ಎ, ಸೊ ಇನ್ನೊಂದು ಸೈಡ್ ಏನಾಗಿರುತ್ತೆ, ಎನೇ ಆಗಿರುತ್ತೆ. ಸೊ ನೋಡಿದ್ರೆ ಸೊ ಈ ಸೈಡು ಎ ಆಗಿರುತ್ತೆ, ಇದು ಬಿ ಆಗಿದ್ರೆ ಇದು ಬಿ ಆಗಿರುತ್ತೆ, ಕರೆಕ್ಟಾ? ಸೊ ಇದ್ರದ್ದು ಪೆರಿಮೀಟರ್ ಬಂದ್ಬಿಟ್ಟು ಪೆರಿಮೀಟರ್ ಬಂದ್ಬಿಟ್ಟು 2 ಇಂಟು ಎ ಪ್ಲಸ್ ಬಿ ಅಂತ ಹೇಳ್ಬೋದು. ಅಂಡ್ ಏರಿಯಾ ಬಂದ್ಬಿಟ್ಟು ಬಿ ಇಂಟು ಹೆಚ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೆನ್ಪಿಟ್ಕೋಬೇಕಾಗಿದೆ ಏನಂದ್ರೆ, ನಿಮಗೆ ಪ್ಯಾರಲೆಲೋಗ್ರಾಮ್ ಕೊಡೋತ್ತಿಗೆ ಎ ಕೊಡ್ತಾರೆ
ಅಂಡ್ ಬಿ ಕೊಡ್ತಾರೆ, ನಾಟ್ ಹೆಚ್, ಹೆಚ್ಚು ನೀವೇ ಕಂಡುಹಿಡಿಬೇಕು. ಕರೆಕ್ಟಾ? ಸೊ ಹೆಚ್ಚನ ಅವರು ಮೆನ್ಷನ್ ಮಾಡಿದ್ರೆ ಆ ಹೆಚ್ಚನ ಇಲ್ಲಿ ಇಂಟು ಮಾಡಬೇಕು, ಏನೇ ಇಂಟು ಮಾಡಬಾರ್ದು. ಕರೆಕ್ಟಾ? ಸೊ ಅದೇ ರೆಕ್ಟಾಂಗಲ್ ಆಗಿದ್ರೆ ಬಿ ಮತ್ತೆ ಹೆಚ್ ಎರಡು ಕೊಟ್ಟಿರ್ತಾರೆ, ಅದೇ ಇಂಟು ಮಾಡ್ತೀರಾ. ಅದೇ ಪ್ಯಾರಲೋಗ್ರಾಮ್ ಎ ಕೊಟ್ಟಿರ್ತಾರೆ, ಬಟ್ ನಿಮಗೆ ಹೆಚ್ ಕಂಡುಹಿಡಿಬೇಕು. ಹೆಚ್ ಕೊಟ್ಟಿದ್ರೆ ಹೆಚ್ಚನ ಅವರು ಇಂಟು ಮಾಡ್ಕೋಬೇಕು ಬೇಸ್ ಜೊತೆ. ಅರ್ಥ ಆಯ್ತಾ? ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಪ್ಯಾರಲೋಗ್ರಾಮ್ ಆದ್ಮೇಲೆ ನೆಕ್ಸ್ಟ್ ಬಂದು ಸೊ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಅಲ್ಲಿ ಇದರ ಪೆರಿಮೀಟರ್ ಬಂದ್ಬಿಟ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೇಸಿಕ್. ಕರೆಕ್ಟಾ? ಪೆರಿಮೀಟರ್ ಬಂದ್ಬಿಟ್ಟು ಸುತ್ತಳತೆ ಬಂದ್ಬಿಟ್ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಅಂಡ್ ಇದ್ರ ಏರಿಯಾ ಏನಿದೆ ಅದು ಬಂದ್ಬಿಟ್ಟು ಫಾರ್ಮುಲಾ ಹಾಫ್ ಇಂಟು ಇದ್ರದ್ದೇನು ಬೇಸ್ ಇದೆ ಬಿ ಮತ್ತೆ ಆಲ್ಟಿಟ್ಯೂಡ್ ಹೈಟ್. ಸೊ ಬೇಸ್ ಏನಿದೆ ಅದ್ರದ್ದು ಆಪೋಸಿಟ್ ವರ್ಟೆಕ್ಸ್ ಏನಿದೆ, ಈಗ ಈ ವರ್ಟೆಕ್ಸ್ ಏನ್ ಅನ್ಕೊಳ್ಳಿ, ಇದ್ರದ್ದು ಆಪೋಸಿಟ್ ತಾನೇ ಬೇಸ್ ಇರೋದು ಬಿ ಇರೋದು. ಸೊ ಆ ಏನ್ ವರ್ಟೆಕ್ಸ್ ಇದೆ ಅದರಿಂದ ಈ ಬೇಸಿಗೆ ಹೈಟ್ ಬಂದಿರಬೇಕು. ಅರ್ಥ ಆಯ್ತಾ? ಅದನ್ನ ನಾವು ಹೆಚ್ಚಿಂದ ಕನ್ಸಿಡರ್ ಮಾಡ್ತೀವಿ. ಸೊ ಈ ಹೈಟ್ ಏನಿದೆ ಇದು ಕನ್ಸಿಡರ್ ಆಗುತ್ತೆ. ಸೊ ಒಂದು ಡೌಟ್ ಬರ್ಬೋದು, ಲೈಕ್ ಟ್ರಯಾಂಗಲ್ ಈ ತರ ಇದೆ ಅಂತ ಅನ್ಕೊಳ್ಳಿ, ಲೈಕ್ ಅಪ್ಟ್ಯೂಸ್ ಟ್ರಯಾಂಗಲ್ ಅಂತ ಏನ್ ಕರಿತೀವಿ. ಸೊ ಈ ತರ ಕೇಸಲ್ಲಿ ಏನ್ ಮಾಡ್ಬೇಕು, ಎಕ್ಸ್ಟೆನ್ಷನ್ ಮಾಡ್ಕೋಬೇಕು. ಆ ಏನ್ ಬೇಸ್ ನಾವು ಬಿ ಅಂತ ಏನ್ ಕರಿತೀವಿ ಆ ಲಿಂಕ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರೆ ಇವಾಗ ಈ ವರ್ಟೆಕ್ಸ್ ಇಂದ ನಾವು ಹೈಟ್ ನ ಹೆಚ್ಚಂತ ಕನ್ಸಿಡರ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಇದೇ ಹೆಚ್ಚು ಆಗುತ್ತೆ ಅಪ್ಟ್ಯೂಸ್ ಟ್ರಯಾಂಗಲ್ಗೆ. ನಾರ್ಮಲ್ ಟ್ರಯಾಂಗಲ್ಗೆ ಏನು ಅಪೋಸಿಟ್ ಇದೆ ವರ್ಟೆಕ್ಸ್, ಅದರಿಂದ ಬೇಸಿಗೆ ನಾವೇನ್ ಮಾಡಬೇಕು, ಲೈನ್ ಹಿಡಿಬೇಕು. ಸೊ ಅದೇ ಆಲ್ಟಿಟ್ಯೂಡ್ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಅದು ಇಂಪಾರ್ಟೆಂಟ್. ಸೊ ಅದನ್ನ ನಾವು ಹೆಚ್ಚು ಅಂತ ಕರಿಬಹುದು. ಸೊ ಇದು ಏರಿಯಾ ಬಂದ್ಬಿಟ್ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಪೆರಿಮೀಟರ್ ಜೊತೆ ಇನ್ನೊಂದು ಕೀವರ್ಡ್ ತುಂಬಾ ಟೈಮ್ ಯೂಸ್ ಆಗುತ್ತೆ ನಮ್ಗೆ, ಏನಂದ್ರೆ ಸೆಮಿ ಪೆರಿಮೀಟರ್ ಅಂತ ಹೇಳ್ಬಿಟ್ಟು. ಸೆಮಿ ಪೆರಿಮೀಟರ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೀನಿಂಗ್ ಏನಂದ್ರೆ ಸೆಮಿ ಅಂದ್ರೆ ಏನು, ಅರ್ಧ ಅಂತ. ಸೊ ಪೆರಿಮೀಟರ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ, ಸೆಮಿ ಪೆರಿಮೀಟರ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತ ಹೇಳ್ಬಿಟ್ಟು, ಅಂದ್ರೆ ಹಾಫ್ ಆಫ್ ದಿ ಪೆರಿಮೀಟರ್. ಸೊ ಸೆಮಿ ಪೆರಿಮೀಟರ್ ನಾನು ಎಸ್ ಇಂದ ಡಿನೋಟ್ ಮಾಡಿದ್ರೆ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2. ಸೊ 2ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2s ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಈ ರಿಸಲ್ಟು ಅಷ್ಟೇ ನಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಈ ರಿಸಲ್ಟ್ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಅಂತ ನೆಕ್ಸ್ಟ್ ಏನು ಸೆಕ್ಷನ್ ಇದೆ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಹೆರಾನ್ಸ್ ಫಾರ್ಮುಲಾ ಅಂತ ಒಂದು ಫಾರ್ಮುಲಾ ಇದೆ, ಹೆರಾನ್ಸ್ ಫಾರ್ಮುಲಾ. ಸೊ ಹೆರಾನ್ಸ್ ಫಾರ್ಮುಲಾ ಬಂದ್ಬಿಟ್ಟು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯಕ್ಕೆ. ಯಾಕೆ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯಕ್ಕೆ ಇಲ್ಲೇ ಫಾರ್ಮುಲಾ ಉಂಟಲ್ಲ ನಮ್ಮ ಹತ್ರ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳ್ಬಿಟ್ಟು. ಸೊ ದೇರ್ ಇಸ್ ಎ ಪ್ರಾಬ್ಲಮ್ ಏನಂದ್ರೆ, ಸೊ ನಿಮಗೆ ಟ್ರಯಾಂಗಲ್ ಅಂತ ಹೇಳಿದಾಗ 3 ಸೈಡ್ ಲೆಂತ್ ಗೊತ್ತಿರ್ಬೋದು, ಲೈಕ್ ಎ ಬಿ ಸಿ. ಎ ಗೊತ್ತಿರುತ್ತೆ, ಬಿ ಗೊತ್ತಿರುತ್ತೆ, ಸಿ ಗೊತ್ತಿರುತ್ತೆ. ಜನರಲಿ ಹೈಟ್ ಗೊತ್ತಿರಲ್ಲ. ಸೊ ಹೈಟ್ ನ ನೀವು ಕಂಡುಹಿಡಿಬೇಕಾಗುತ್ತೆ. ಸೊ ಜನರಲಿ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ರೆ ಒಳ್ಳೇದು, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಬೋದು. ಇಲ್ಲ ಅಂದ್ರೆ ಬರೀ ಸೈಡ್ ನಿಮಗೆ ಗೊತ್ತಿದ್ರೆ ಏನ್ ಮಾಡ್ತೀರಾ, ಹೈಟ್ ಅಂತ ಕಂಡುಹಿಡಿಯಕ್ಕೆ ಕಷ್ಟ ಆಗುತ್ತಲ್ಲ. ಸೊ ಅಂತ ಕೇಸಲ್ಲಿ ಜಸ್ಟ್ ಎ ಬಿ ಸಿ ಏನು ಸೈಡ್ಸ್ ಆಫ್ ದಿ ಟ್ರಯಾಂಗಲ್, ಯಾವ್ದಾರು ಒಂದು ಸೈಡ್ ನ ಎ ಅಂತ ಕರೀರಿ, ಯಾವ್ದಾದ್ರು ಇನ್ನೊಂದು ಸೈಡ್ ನ ಬಿ ಅಂತ ಕರೀರಿ, ಉಳಿದಿರೋದನ್ನ ಸಿ ಅಂತ ಕರೀರಿ. ಸೊ ಆ ಎ ಬಿ ಸಿ ಯೂಸ್ ಮಾಡ್ಕೊಂಡು ಸೊ ಹೆರಾನ್ ಅಂತ ಹೇಳೋನು ಅದ್ಭುತವಾದ ಒಂದು ಫಾರ್ಮುಲಾ ಬರೀತಾನೆ. ಏನಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಬಂದ್ಬಿಟ್ಟು ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತ ಹೇಳ್ಬಿಟ್ಟು. ಸಿ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಎಸ್ ಅಂದ್ರೆ ಈಗ ಜಸ್ಟ್ ನಾನು ಏನ್ ಮಾಡಿದೆ, ಇಂಟ್ರೊಡ್ಯೂಸ್ ಮಾಡಿದೆ ನಿಮಗೆ. ಎಸ್ ಇಸ್ ಈಕ್ವಲ್ ಟು ಸೆಮಿ ಪೆರಿಮೀಟರ್ ವಿಚ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತ ಹೇಳ್ಬಿಟ್ಟು. ಸೊ ಯಾವುದೇ ಟ್ರಯಾಂಗಲ್ ಎ ಬಿ ಸಿ ಸೈಡ್ ಲಿಂತ್ ಹಾಕಿದ್ರೆ ಅದರದ್ದು ಸೆಮಿ ಪೆರಿಮೀಟರ್ ನಾವು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಅಂತ ಬರೀಬಹುದು, ಅದನ್ನ ಎಸ್ ಅಂತ ಕರಿತೀವಿ. ಇಲ್ಲಿ ಮೆನ್ಷನ್ ಆಗಿರೋ ಎಸ್ ಕೂಡ ಅದೇ ಸೆಮಿ ಪೆರಿಮೀಟರ್. ಸೊ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಒಂದು ಸೈಡ್ ನ ಮೈನಸ್ ಮಾಡಬೇಕು, ನೆಕ್ಸ್ಟ್ ಎಸ್ ಮೈನಸ್ ಇನ್ನೊಂದು ಸೈಡ್ ನ ಮೈನಸ್ ಮಾಡಬೇಕು, ನೆಕ್ಸ್ಟ್ ಎಸ್ ಮೈನಸ್ ಉಳಿದಿರೋಂಥ ಸೈಡ್ ನ ಮೈನಸ್ ಮಾಡಬೇಕು. ಸೊ ಈ ತರ ಒಂದು ಅದ್ಭುತವಾದಂಥ ಫಾರ್ಮುಲಾ ಒಂದು. ಓಕೆನಾ? ಸೊ ಇದ್ರ ಡೆರವೇಶನ್ ಲೈಕ್ ತುಂಬಾ ದೊಡ್ಡದಿದೆ. ಸೊ ಇವತ್ತು ನಾವೇನ್ ಮಾಡ್ತೀವಿ, ಡೆರವೇಶನ್ ನೋಡ್ತಾ ಇಲ್ಲ, ಲೈಕ್ ಜಸ್ಟ್ ಫಾರ್ಮುಲಾನ ರಿವೈಸ್ ಮಾಡ್ತಿದೀವಿ ಅಷ್ಟೇ. ಸಿ ಹೆರಾನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು 3 ಸೈಡ್ ಕೊಟ್ಟಿದೆ ಟ್ರಯಾಂಗಲ್ದು ನಾವು ಈಸಿಯಾಗಿ ಏರಿಯಾನ ಕಂಡುಹಿಡಿಯಬಹುದು. ಅರ್ಥ ಆಯ್ತಾ? ಸೊ ಇವಾಗ ನಾವು ನೋಡಿರೋದ್ರಲ್ಲಿ ಸ್ಕ್ವಯರ್ ಬಂದ್ಬಿಟ್ಟು ಪೆರಿಮೀಟರ್ 4a ಅಂತ ನಾವು ನೋಡಿದ್ವಿ.
ಅಂಡ್ ಅದರ ಏರಿಯಾ ಬಂದ್ಬಿಟ್ಟು ಎ ಸ್ಕ್ವೇರ್ ಅಂತ ನೋಡಿದ್ವಿ. ರೆಕ್ಟಾಂಗಲ್ ಅಲ್ಲಿ 2 × L + B, ನಾನು ಅಲ್ಲಿ ಹೆಚ್ಚಿಂದ ತಗೊಂಡಿದ್ದೆ ಎಲ್ ಬದಲು, ಸೊ ಅದಕ್ಕೆ ನಾನು ಅಲ್ಲಿ H ಪ್ಲಸ್ ಸಮಥಿಂಗ್ ಬರ್ದಿರ್ತೀನಿ. ಇಲ್ಲಿ L + B, ಈ ಎಲ್ ಮತ್ತೆ ಬಿ ಅಂತ ತಗೊಂಡ್ರೆ, ಅಂಡ್ ಏರಿಯಾ ಬಂದ್ಬಿಟ್ಟು L × B. ಟ್ರಯಾಂಗಲ್ದು A+B+C, ಅಂಡ್ ಏರಿಯಾ ಬಂದ್ಬಿಟ್ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಪ್ಯಾರಲೋಗ್ರಾಮ್ದು 2 × A+B, ಅಂಡ್ ಹೈಟ್ ಏರಿಯಾ ಬಂದ್ಬಿಟ್ಟು B × H. ಸರ್ಕಲ್ದು 2πr, ಅಂಡ್ ಏರಿಯಾ ಬಂದ್ಬಿಟ್ಟು πr². ಸೊ ಇವಿಷ್ಟು ಗೊತ್ತಾಯ್ತು, ಕರೆಕ್ಟಾ? ಸೊ ಇದಾದಾಗ ಕೊನೆಗೆ ಪ್ರಾಕ್ಟೀಸ್ ಟೈಮ್ ಅಂತ. ಸೊ ಇವತ್ತು ನಾವು ಒಂದು 6 ಕ್ವಶನ್ ನೋಡೋಣ. ಸೊ ಫೈಂಡ್ ದ ಡೈಮೆನ್ಷನ್ ಆಫ್ ಎ ರೆಕ್ಟಾಂಗ್ಯುಲರ್ ಲ್ಯಾಂಡ್ whose perimeter and area is given by 10 meter and 6 meter square respectively ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೆಕ್ಟಾಂಗ್ಯುಲರ್ ಅಂತ ಹೇಳಿದಾಗ ನಾವೇ ಒಂದು ರೆಕ್ಟಾಂಗ್ಯುಲರ್ನ ಅಸ್ಯೂಮ್ ಮಾಡೋಣ, ಕರೆಕ್ಟಾ? ಸೊ ನಿಧಾನವಾಗಿ ಒಂದು ರೆಕ್ಟಾಂಗಲ್ನ ನಾವೇನ್ ಮಾಡ್ತಿದೀವಿ, ಬಿಡಿಸ್ಕೊಳ್ಳೋಣ. ಓಕೆ, ಒಂದು ರೆಕ್ಟಾಂಗಲ್ನ ಬಿಡಿಸ್ಕೊಳ್ಳೋಣ. ಓಕೆ, ಈ ರೆಕ್ಟಾಂಗಲ್ ಒಂದು ಏನ್ ಸೈಡ್ ಇದೆ ಅದನ್ನ ಎಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಅಂಡ್ ಇನ್ನೊಂದೇನಿದೆ ಅದನ್ನ ಬಿ ಅಂತ ಅಸ್ಯೂಮ್ ಮಾಡ್ಕೊಳ್ಳುವ. ಸೊ ಇದ್ರ ಲೆಂತ್ ಬಂದ್ಬಿಟ್ಟು ಎಲ್, ಸೊ ಇದ್ರ ಲೆಂತ್ ಬಂದ್ಬಿಟ್ಟು ಬಿ. ಇವಾಗ ಏನ್ ಮಾಡ್ತಿದೀನಿ, ಸೊ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಅದರ ಪೆರಿಮೀಟರ್ 10 ಮೀಟರ್ ಅಂತ ಹೇಳ್ಬಿಟ್ಟು, ಹೌದಾ? ಸೊ ಆಟೋಮ್ಯಾಟಿಕ್ಲಿ 2 × L + B ಬಂದ್ಬಿಟ್ಟು ಏನಾಗುತ್ತೆ, 10 ಮೀಟರ್ ಆಗುತ್ತೆ. ಅಂಡ್ ಏನು 2 ಇಂದ ಡಿವೈಡ್ ಮಾಡಿದ್ರೆ L + B ಬಂದ್ಬಿಟ್ಟು 5 ಮೀಟರ್ ಆಗುತ್ತೆ. ಓಕೆ, ಇದೊಂದು ಇಟ್ಕೊಳ್ಳೋಣ. ಅಂಡ್ ಏರಿಯಾನ ಏನ್ ಮಾಡ್ಬೋದು, ಏರಿಯಾ ಅಂದ್ರೇನು, L × B ತಾನೆ. ಸೊ L × B ಎಷ್ಟು ಕೊಟ್ಟಿದ್ದಾರೆ, 6 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ನಾವು ಯು ಶುಡ್ ಥಿಂಕ್ 2 ನಂಬರ್ಸ್ ಸಚ್ ದಟ್ ಅದ್ರ ಸಮ್ ಮಾಡಿದ್ರೆ 5 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು. ಅಂಡ್ ಯು ನೋ ಇಟ್ಸ್ ವೆರಿ ಈಸಿ, ನಾವು ಗೆಸ್ ಮಾಡ್ಬೋದು ಆರಾಮಾಗಿ 3 ಮತ್ತೆ 2 ಅಂತ, ಕರೆಕ್ಟಾ? ಸೊ 3 + 2 ಎಷ್ಟು, 5 ಆಗುತ್ತೆ. ಅಂಡ್ 3 × 2 ಎಷ್ಟು, 6 ಆಗುತ್ತೆ. ಸೊ ಈಸಿಯಾಗಿ ನಾವು ಗೆಸ್ ಮಾಡ್ಬೋದು. ಇದರ ಲೆಂತ್ ಬಂದ್ಬಿಟ್ಟು 3 ಇರುತ್ತೆ, ಬ್ರೆಡ್ ಬಂದ್ಬಿಟ್ಟು 2 ಇರುತ್ತೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಒಂದೊಂದ್ಸತಿ. ಬ್ರೆಡ್ 3 ಆಗಿರ್ಬೋದು ಇತ್ತಲ್ಲ, ಲೆಂತ್ 2 ಆಗಿರ್ಬೋದಿತ್ತಲ್ಲ, ಸೊ ಅದು ತಗೋಬಹುದು, ಅರ್ಥ ಆಯ್ತಾ? ಸೊ ಇವೆರಡು ಕೇಸ್ ಬರುತ್ತೆ. ಸೊ ಯಾವ್ದಾದ್ರು ಒಂದು ಟ್ರೂ ಇರುತ್ತೆ, ಇದರ ಎಲ್ ವ್ಯಾಲ್ಯೂ 3 ಬಂದ್ಬಿಟ್ಟು ಅಂಡ್ ಬಿ ವ್ಯಾಲ್ಯೂ 2, ಆರ್ ಬಿ ವ್ಯಾಲ್ಯೂ 3 ಬಂದ್ಬಿಟ್ಟು ಎಲ್ ವ್ಯಾಲ್ಯೂ 2, ಎರಡು ಆಗುತ್ತೆ, ಅರ್ಥ ಆಯ್ತಾ? ಇದು ಮೊದಲನೇದು. ಇವಾಗ ಎರಡನೇದು. ಸೊ ಎರಡನೇ ಕ್ವಶನ್ ಏನ್ ಮಾಡಿದೀನಿ, ಹೆರಾನ್ಸ್ ಫಾರ್ಮುಲಾನ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆರಾನ್ಸ್ ಫಾರ್ಮುಲಾ ಬಗ್ಗೆ ಒಂದು ಕ್ವಶನ್ ಮಾಡಿದೀನಿ, ವಿಚ್ ಇಸ್ ಏರಿಯಾ ಆಫ್ ಅ ಟ್ರಯಾಂಗಲ್ ಹೂಸ್ ಸೈಡ್ಸ್ ಆರ್ 6, 8, 10 ಅಂತ. ಸೊ ಒಂದು ಸೈಡ್ ನ 6 ಅಂತ ಅಸ್ಯೂಮ್ ಮಾಡ್ತೀನಿ, ಅದನ್ನ ಎ ಅಂತ ಅನ್ಕೊಳ್ತೀನಿ. ಇನ್ನೊಂದು ಸೈಡ್ ನ 8 ಅಂತ ಅಸ್ಯೂಮ್ ಮಾಡ್ಕೊಂಡು ಅದ್ರ ಸೈಡ್ ನ ಬಿ ಅಂತ ಅನ್ಕೊಳ್ತೀನಿ. ಇನ್ನೊಂದು 10 ವಿಚ್ ಇಸ್ ಸಿ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ನಮಗೆ ಸಿಕ್ಕಿದೆ. ನಾವು ಐ ಆಮ್ ಗೋನಾ ಫೈಂಡ್ ಎಸ್ ವ್ಯಾಲ್ಯೂ. ಎಸ್ ಇಸ್ ಈಕ್ವಲ್ ಟು ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2, ಕರೆಕ್ಟಾ? ಇಲ್ಲಿ ಎ ವ್ಯಾಲ್ಯೂ ಎಷ್ಟು, 6, ಬಿ ವ್ಯಾಲ್ಯೂ ಎಷ್ಟು, 8, ಸಿ ವ್ಯಾಲ್ಯೂ 10 ಡಿವೈಡೆಡ್ ಬೈ 2. ಸೊ ನಾವು ಇದನ್ನ ಟ್ರೈ ಮಾಡಿ. ಸೊ ಇದು 18 + 6 ಡಿವೈಡ್ ಬೈ 2 ಆಗುತ್ತೆ, ವಿಚ್ ಇಸ್ 24 ಡಿವೈಡ್ ಬೈ 2 ಆಗುತ್ತೆ, ವಿಚ್ ಇಸ್ 12, ಕರೆಕ್ಟಾ? 12 ಆನ್ಸರ್ ಬರುತ್ತೆ ನಿಮಗೆ. ನಾವು ಎಸ್ ವ್ಯಾಲ್ಯೂ ಗೊತ್ತಾಯ್ತು 12 ಅಂತ ಹೇಳ್ಬಿಟ್ಟು. ನಾವು ಫಾರ್ಮುಲಾ ಹಾಕಿ, ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೇನು, ಏರಿಯಾ ಆಫ್ ಟ್ರಯಾಂಗಲ್, ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ, ಕರೆಕ್ಟಾ? ಇವಾಗ ರೂಟ್ ಆಫ್ ಎಸ್ ಅಂದ್ರೆ ಎಷ್ಟು, 12, ಎಸ್ ಮೈನಸ್ ಎ ಅಂದ್ರೆ 12 - 6 ವಿಚ್ ಇಸ್ 6, ಎಸ್ ಮೈನಸ್ ಬಿ ಅಂದ್ರೆ 12 - 8 ವಿಚ್ ಇಸ್ 4, ಎಸ್ ಮೈನಸ್ ಸಿ ಅಂದ್ರೆ 12 - 10 ವಿಚ್ ಇಸ್ 2, ಕರೆಕ್ಟಾ? ನಾವು ಯಾವ ತರ ನೀವು ಮಾಡ್ಬೇಕಂದ್ರೆ ಸೇಮ್ ನಂಬರ್ 2 ಟೈಮ್ಸ್ ರಿಪೀಟ್ ಆಗಬೇಕು, ಆ ತರ ಮಾಡಿ. ಅಂದ್ರೆ ಈ 12 ನಾನು 3 × 4 ಅಂತ ಬರಿಬೋದಾ? ಎಸ್ ಬರಿಬೋದು. 6 ನ 3 × 2 ಅಂತ ಬರಿಬೋದು. ಸೊ 4 ಹಾಗೆ ಬರ್ಕೊಳ್ಳಿ, 2 ಹಾಗೆ ಬರ್ಕೊಳ್ಳಿ. ಇಫ್ ಯು ಅಬ್ಸರ್ವ್ ಕೇರ್ಫುಲಿ, ರೂಟ್ ಆಫ್ ಇದನ್ನ ನಾನು ಯಾವ ತರ ಬರಿಬೋದಂದ್ರೆ 3 × 3, 2 × 2, 4 × 4, ಕರೆಕ್ಟಾ? ನಾವು ರೂಟ್ ಇಂದ ಹೊರಗೆ ಬರ್ಬೇಕಂದ್ರೆ
2 ಟೈಮ್ಸ್ ಇರೋದು 1 ಟೈಮ್ ಆಗಿ ಹೊರಗೆ ಬರುತ್ತೆ. ಸೊ ಇಲ್ಲಿ 2 3 ಇರೋದು 1 3 ಆಗಿ ಹೊರಗೆ ಬರುತ್ತೆ, 2 2 ಇರೋದು 1 2 ಆಗಿ ಹೊರಗೆ ಬರುತ್ತೆ, ಅಂಡ್ 2 4 ಇರೋದು 1 4 ಆಗಿ ಹೊರಗೆ ಬರುತ್ತೆ. ಸೊ 3 ಇಂಟು 2 ಎಷ್ಟು? 6. 6 ಇಂಟು 4 24. ಕರೆಕ್ಟಾ? ಸೊ ಏರಿಯಾ ಆಫ್ ದಿ, ಸೊ ಇಲ್ಲಿ ನಾನು 6 10 ಅಂತ ಕೊಟ್ಟಿದ್ದೀನಿ, ಅಸ್ಯೂಮಿಂಗ್ ಇಟ್ ಆಸ್ ಮೀಟರ್ ಅಂತ ಅನ್ಕೊಂಡ್ರೆ 24 ಮೀಟರ್ ಸ್ಕ್ವೇರ್. ವೆರಿ ವೆರಿ ಇಂಪಾರ್ಟೆಂಟ್, ಯೂನಿಟ್ಸ್ ಬರೆಯೋದು ಇಂಪಾರ್ಟೆಂಟ್. ಓಕೆ, 24 ಮೀಟರ್ ಸ್ಕ್ವೇರ್ ಆಗುತ್ತೆ ಆನ್ಸರ್. ಅರ್ಥ ಆಯ್ತಾ? ಸೊ ನಾ ಏನ್ ಮಾಡಿದ್ದೀನಿ, ಸೊ ಇದು ಒಂದು ಮೆಥಡ್. ಓಕೆ, ನಾವು ನಾ ಏನ್ ಮಾಡ್ತೀನಿ, ಇನ್ನೊಂದು ಮೆಥಡ್ ನಿಮ್ಗೆ ಹೇಳ್ತೀನಿ ಯಾವ ತರ ಕಂಡುಹಿಡಿಬೋದು ಅಂತ. ಸಿ 6 8 10 ಅಂತ ಹೇಳಿದಾಗ ನಿಮಗೆ ಒಂದು ಅಬ್ಸರ್ವ್ ಆಗ್ಬೇಕು, ಏನಂದ್ರೆ ಅದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ. ಅರ್ಥ ಆಯ್ತಾ? ಸೊ ಇದು ಜನರಲಿ ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಕರಿತೀವಿ. ಸೊ ಅದರಲ್ಲಿ 3 4 5 ನಿಮಗೆ ಜನರಲಿ ಗೊತ್ತಿರುತ್ತೆ, ಪೈಥಾಗೋರಸ್ ಟ್ರಿಪ್ಲೆಟ್ ಬರುತ್ತೆ. ಅದೇ ತರ 6 8 10 ಬರುತ್ತೆ. ಸೊ ಅಕಸ್ಮಾತ್ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಇದ್ರೆ ಇದು 6, ಇದು 8, ಇದು 10 ಆಗುತ್ತೆ. ಯು ಕ್ಯಾನ್ ಚೆಕ್ ಬಿಕಾಸ್ ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತ ಹೇಳ್ಬೋದಲ್ಲ. ಸೊ ಇಲ್ಲಿ ಎ ವ್ಯಾಲ್ಯೂ ಬಂದ್ಬಿಟ್ಟು 10 ಅಂತ ಎನ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನಾನು ಆಲ್ರೆಡಿ ಏನ್ ತಗೊಂಡಿದ್ದೆ ಅದನ್ನೇ ಅಸ್ಯೂಮ್ ಮಾಡ್ಕೊಂಡ್ರೆ, ಸೊ ಇಲ್ಲಿ ಎ ವ್ಯಾಲ್ಯೂ ನಾನು ಏನ್ ತಗೊಂಡಿದ್ದೆ, ಸೊ ಎ ವ್ಯಾಲ್ಯೂ ನಾನು 6 ಅಂತ ತಗೊಂಡಿದ್ದೆ, ಕರೆಕ್ಟಾ? ಬಿ ವ್ಯಾಲ್ಯೂ 8 ಅಂತ ತಗೊಂಡಿದ್ರೆ, ಸಿ ವ್ಯಾಲ್ಯೂ 10 ಅಂತ ತಗೊಂಡಿದ್ದೆ. ಸೊ ಇದು ಸಿ ವ್ಯಾಲ್ಯೂ, ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ. ಸೊ ನಾನು ಹೇಳ್ಬೋದು ಸಿ ಸ್ಕ್ವೇರ್ ಏನಿದೆ ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಆಗಿರಬೇಕು ಪೈಥಾಗೋರಸ್ ಟ್ರಿಪ್ಲೆಟ್ ಅಲ್ಲಿ. ಸೊ ಇಲ್ಲಿ ಇದು 10 ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ಸೊ ಇಲ್ಲಿ 36 ಪ್ಲಸ್ 64, ಇದು 100. ಸೊ ಎಸ್ ಕರೆಕ್ಟ್ ಆಗ್ತಿದೆ, ಅಂದ್ರೆ ಇದು ಪೈಥಾಗೋರಸ್ ಟ್ರಿಪ್ಲೆಟ್ ಪಕ್ಕ, ಅಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ನಾವು ಯೂಸ್ ಮಾಡ್ಬೋದು. ಯಾಕಂದ್ರೆ ನಮಗೆ ರೈಟ್ ಆಂಗಲ್ ಅಲ್ಲಿ ಹೈಟ್ ಬಂದ್ಬಿಟ್ಟು ಸೈಡ್ ಎ ಆಗಿರುತ್ತೆ, ಕರೆಕ್ಟಾ? ಸೊ ಇಲ್ಲಿ ನಾನು ಹಾಫ್ ಇಂಟು ಹೈಟ್ ಇಂಟು ಬೇಸ್. ಸೊ ಬೇಸ್ ಬಂದ್ಬಿಟ್ಟು 8 ಆಗುತ್ತೆ, ಹೈಟ್ ಇಲ್ಲಿ ಎ ಕರೆಕ್ಟಾ? ಸೊ ಇಲ್ಲಿ ಹೆಚ್ಚು ಬದಲು ನಾವು ಎ ಅಂತ ಬರೆದ್ರೆ ಆಗುತ್ತೆ. ಸೊ ಹೈಟ್ ಇದೆ ತಾನೆ, ಹೈಟ್, ಸೊ ಇದು ಹೈಟ್, ಇದು ಬೇಸ್ ಅಂತ ಎನ್ಕೊಂಡ್ರೆ, ಸೊ ಎ ಬಂದ್ಬಿಟ್ಟು 6 ಆಗುತ್ತೆ, ಬಿ ಬಂದ್ಬಿಟ್ಟು 8 ಆಗುತ್ತೆ, ಮತ್ತೊಂದು ಹಾಫ್ ಇದೆ. ಇದೆಲ್ಲ ಏರಿಯಾ ಆಫ್ ಟ್ರಯಾಂಗಲ್. ಸೊ 2 1s 2 3s, ಕರೆಕ್ಟಾ? 2 3s, ಸೊ 3 8s 24. ಸೊ ಎರಡೂ ತರ ನಿಮ್ಗೆ ಸೇಮ್ ಆನ್ಸರ್ ಬರ್ತಿತ್ತು, ಎರಡು ಕಡೆ ಎರಡು ತರ ಮಾಡಿದ್ರು, ಕರೆಕ್ಟಾ? ಸೊ ನಾವು ಹೆರಾನ್ಸ್ ಫಾರ್ಮುಲಾ ಕರೆಕ್ಟ್ ಆಗಿದೆ ಅಂತ ಇಲ್ಲಿಂದ ನಾವೇನ್ ಮಾಡ್ಬೋದು, ವೆರಿಫೈನು ಮಾಡ್ಬೋದು. ಸೊ ಹೆರಾನ್ಸ್ ಫಾರ್ಮುಲಾ ಕರೆಕ್ಟ್ ಆಗಿದೆ 100%. ನಾವು 2 ಕ್ವಶನ್ ಮುಗ್ದಿದೆ, ಇನ್ನು 4 ಕ್ವಶನ್ ಇದೆ. ಸಿ ಮೂರನೇ ಕ್ವಶನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಇದು ಏನಂದ್ರೆ ಏರಿಯಾ ಆಫ್ ದಿ ಸ್ಕ್ವೇರ್ ಕೇಳ್ತಾ ಇದ್ದಾರೆ. ದೇ ಹ್ಯಾವ್ ಗಿವನ್ ಈ ಲೈನ್ 2 ಮೀಟರ್ ಅಂತೆ, ಈ 2 ಸೆಂಟಿಮೀಟರ್ ಅಂದ್ರೆ ಈ ಲೈನ್ 6 ಸೆಂಟಿಮೀಟರ್ ಅಂಡ್ ಈ ಲೈನ್ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಲೈಕ್ ಏನಂದ್ರೆ ಇದು 2 ಸೆಂಟಿಮೀಟರ್, 6 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂಡ್ ಅವ್ರು ಜಸ್ಟ್ ಕೇಳಿದ್ದಾರೆ ಏರಿಯಾ ಆಫ್ ದಿ ಸ್ಕ್ವೇರ್ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ನೈಸ್ ಕ್ವಶನ್. ಬಿಕಾಸ್ ಇದನ್ನ ಮಾಡೋಕ್ಕೆ ಲೈಕ್ ಒಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಏನಂದ್ರೆ ಲೈಕ್ ಒಂದು ಸ್ಕ್ವಯರ್ದು ಸೈಡ್ ಲೆಂತ್ ಎ ಇದ್ರೆ ಅದರದ್ದು ಡಯಾಗ್ನಲ್ ಏನಿದೆ ಅದು a√2 ಇರುತ್ತೆ ಅಂತ. ಸೊ ಇದು ಏನಿಲ್ಲ, ಈಸಿಯಾಗಿ ನೀವು ಡೆರೈವ್ ಮಾಡ್ಕೋಬಹುದು. ಲೈಕ್ ಇದು ರೈಟ್ ಆಂಗಲ್ ಇರುತ್ತೆ. ಸೊ ಇಲ್ಲಿ ಪೈಥಾಗೋರಸ್ ಥಿಯರಮ್ ಹಾಕಿದ್ರೆ ಲೈಕ್ ಸಿ ನಾನು ಅದೇ ಟ್ರಯಾಂಗಲ್ ಇನ್ನೊಂದ್ಸತಿ ಬರೆದ್ರೆ, ಸಿ ಸೇಮ್ ಟ್ರಯಾಂಗಲ್ ಬಿಡ್ಸೀನಿ, ಸೈಡ್ ಎ, ಇದು ಸೈಡ್ ಎ. ಸೊ ನಮ್ಗೆ ಇದು ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ನಾನು a√2 ಅಂತ ಹೇಳಿದ್ದಲ್ಲ. ಸೊ ಅದು ಗೊತ್ತಿಲ್ಲ ಅಂದ್ರೆ ಲೈಕ್ ಅದನ್ನ ಸಿ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ರೆ, ವಿ ನೋ ಬಿಕಾಸ್ ಆಫ್ ಪೈಥಾಗೋರಸ್ ಥಿಯರಮ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಗೊತ್ತಿದೆ, ಕರೆಕ್ಟಾ? ನಾವು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ ಎಷ್ಟು? 2a ಸ್ಕ್ವೇರ್. ಸೊ ಅದು ಸಿ ಸ್ಕ್ವೇರ್, ಕರೆಕ್ಟಾ? ನಾವು ರೂಟ್ ತಗೊಂಡ್ರೆ ಇಲ್ಲಿ a√2 ಬರ್ತಿತ್ತು. ಹೆನ್ಸ್ √2 a√2 ನಾನು ಏನ್ ಹೇಳಿದ್ರೆ ಅದು ಕರೆಕ್ಟ್ ಆಗಿದೆ, ಸಿ ವ್ಯಾಲ್ಯೂ, ಕರೆಕ್ಟಾ? ಸೊ a√2 ಬರುತ್ತೆ. ಸೊ ನಮಗೆ ಹೇಗಾದ್ರು ಡಯಾಗ್ನಲ್ ಗೊತ್ತಾದ್ರೆ, ಅಂದ್ರೆ ನಾನು ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ ಈ ಡಯಾಗ್ನಲ್, ಸೊ ಈ ಡಯಾಗ್ನಲ್ ನಮ್ಗೆ ಗೊತ್ತಾದ್ರೆ ಸೊ ಈಸಿಯಾಗಿ ನಾವೇನ್ ಕಂಡುಹಿಡಿಬಹುದು, ಅದರದ್ದು ಏರಿಯಾ ಕಂಡುಹಿಡಿಬಹುದು. ಯಾಕಂದ್ರೆ ಡಯಾಗ್ನಲ್ ಗೊತ್ತಾರೆ ನಮಗೆ ಸೈಡ್ ಗೊತ್ತಾದಂಗೆ, ಸೈಡ್ ಗೊತ್ತಾರೆ ಏರಿಯಾ ಗೊತ್ತಾದಂಗೆ. ಯಾಕೆ? ಸೈಡ್ ಎ ಆದ್ಮೇಲೆ ಏರಿಯಾ ಏನಾಗಿರುತ್ತೆ? ಏರಿಯಾ ಎ ಸ್ಕ್ವೇರ್ ಆಗುತ್ತೆ, ಕರೆಕ್ಟ್ ತಾನೆ? ಸೊ ಹೇಗಾರು ಮಾಡಿ ಏನ ಕಂಡುಹಿಡಿದ್ರೆ ನಾವು ಎ ಸ್ಕ್ವೇರ್ ನ ಕಂಡುಹಿಡಿಬಹುದು. ಸೊ ಏನ ಹೇಗೆ ಕಂಡುಹಿಡಿಯಕ್ಕೆ ನಾವು ಡಯಾಗ್ನಲ್ ಕಂಡುಹಿಡಿಬೇಕು. ಡಯಾಗ್ನಲ್ ಅಂದ್ರೆ ಈ ಲೆಂತ್. ಸೊ ಇಲ್ಲಿ ಎ, ಇದನ್ನ ಬಿ ಅಂತ ತಗೊಂಡ್ರೆ ಈ ಎ ಬಿ ಏನ್ ಲೆಂತ್ ಇದೆ ಅದನ್ನ ಹೇಗಾರು ಮಾಡಿ ಕಂಡುಹಿಡಿಬೇಕು ಇವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ. ಅದಕ್ಕೆ ನಾ ಏನ್ ಮಾಡ್ತೀನಿ, ಸೊ ಇನ್ನೊಂದು ಸ್ಲೈಡ್ ಅಲ್ಲಿ ಸಿ ಇಲ್ಲಿ ಏನ್ ಡಯಾಗ್ರಾಮ್ ಇದೆ ಅಂದ್ರೆ ಲೈಕ್ ಈ ಡಯಾಗ್ರಾಮ್ ಏನಿದೆ ಈ ಕರ್ವ್ ಆಗಿದೆ, ಕರೆಕ್ಟಾ? ಇದನ್ನ ನಾನು
ಹಾರಿಜಾಂಟಲಿ ಬಿಡಿಸಿದ್ರೆ ಅದು ಈ ತರ ಕಾಣುತ್ತೆ. ಸೊ ಇಲ್ಲೇನು 2 ಸೆಂಟಿಮೀಟರ್ ಅಂತಿತ್ತು ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಇಲ್ಲೇನು 6 ಸೆಂಟಿಮೀಟರ್ ಅಂತಿತ್ತು ಅದನ್ನ ಇಲ್ಲಿ ಬರ್ದಿದ್ದೀನಿ. ಅಂಡ್ ಇಲ್ಲೇನು 4 ಸೆಂಟಿಮೀಟರ್ ಇತ್ತು ಅದನ್ನ ನಾನು ಈ ರೀತಿ ಬರ್ದಿದ್ದೀನಿ. ಸೊ ಬಿಕಾಸ್ ಇದು 90 ಡಿಗ್ರಿ ಆಗಿರೋದ್ರಿಂದ, ಕರೆಕ್ಟಾ, ಹಾರಿಜಾಂಟಲ್ ಆಗಿರೋದ್ರಿಂದ ಸೊ ಈ ತರ ಡಯಾಗ್ರಾಮ್ ಬರುತ್ತೆ. ನಾವೇನ್ ಮಾಡ್ತೀನಿ, ನಾನು ಹೇಗಾದ್ರು ಮಾಡಿ ಯಾವ್ದನ್ನ ಕಂಡುಹಿಡಬೇಕು, ಈ ಲೆಂತ್ ನ ಕಂಡುಹಿಡಬೇಕು, ಕರೆಕ್ಟಾ. ಇದನ್ನ ಬಿ ಅಂತ ಅನ್ಕೊಂಡ್ರೆ ಈ ಲೆಂತ್ ನ ಹೇಗಾದ್ರು ಮಾಡಿ ಕಂಡುಹಿಡಬೇಕು. ಸೊ ನಾವೇನ್ ಮಾಡ್ಬೇಕು, ಎಕ್ಸ್ಟರ್ನಲ್ ಆಗಿ ಸ್ವಲ್ಪ ಫಿಗರ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಕ್ಯಾಲ್ಕುಲೇಷನ್ಗೋಸ್ಕರ. ಏನಂದ್ರೆ ಲೈಕ್ ಇಲ್ಲೊಂದು ಡಾಟೆಡ್ ಲೈನ್ ಅಂಡ್ ಇಲ್ಲೊಂದು ಡಾಟೆಡ್ ಲೈನ್ ಹಾಕೊಳ್ಳಿ. ಸೊ ಇವಾಗ ಈ ಡಾಟೆಡ್ ಲೈನ್ದು ಏನು ಲೆಂತ್ ಏನಿದೆ ಅದು 6 ಸೆಂಟಿಮೀಟರ್ ಇರುತ್ತೆ. ಯಾಕಂದ್ರೆ ಇದೊಂದು ಲೈಕ್ ರೆಕ್ಟಾಂಗಲ್, ಕರೆಕ್ಟಾ, ಇದೊಂದು ರೆಕ್ಟಾಂಗಲ್ ಆಗಿರೋದ್ರಿಂದ ಸೊ 6 ಸೆಂಟಿಮೀಟರ್ ಆಪೋಸಿಟ್ ಸೈಡ್ ಸರ್ ಲೆಂತ್ ಸರ್ ಈಕ್ವಲ್ ಅಂತ ಇದೆ ಅಲ್ಲ. ಸೊ ಇದು 6 ಸೆಂಟಿಮೀಟರ್ ಆಗುತ್ತೆ ಅಂಡ್ ಇದು 4 ಸೆಂಟಿಮೀಟರ್ ಆಗುತ್ತೆ, ಕರೆಕ್ಟಾ. ನಾವೇನ್ ಮಾಡ್ತೀನಿ, ಇವಾಗ ನಿಮಗೆ ಕಾಣಿಸ್ಬೋದು ಇಲ್ಲಿ ಲೈಕ್ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ತರ ಕಾಣಿಸ್ತಾ ಇದೆ, ಕರೆಕ್ಟಾ. ಸೊ ಇದನ್ನ ನೋಡಿದ್ರೆ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ತರ ಕಾಣಿಸ್ತಿದೆ, 6 ಸೆಂಟಿಮೀಟರ್ 6 ಸೆಂಟಿಮೀಟರ್. ಯಾಕಂದ್ರೆ ಸಿ ಇಲ್ಲಿ ಇದು 2 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಟೋಟಲ್ ಆಗಿ ಎಷ್ಟಾಯ್ತು 6 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್. ಸೊ ಯೂಸಿಂಗ್ ಪೈಥಾಗರಸ್ ಥಿಯರಮ್ ನಾನೇನ್ ಮಾಡ್ಬೋದು, ಇದನ್ನ 6√2 ಅಂತ ಹೇಳ್ಬೋದಾ, ಕರೆಕ್ಟಾ, 6√2 ಅಂತ ಹೇಳ್ಬೋದು. ಎಸ್, 6√2 ಅಂತ ಹೇಳಿದ್ರೆ ಡಯಾಗ್ನಲ್ ಎಷ್ಟಾಯ್ತು 6√2. ಸೊ ನಾನು ಇಲ್ಲಿ ಡಯಾಗ್ನಲ್ ವ್ಯಾಲ್ಯೂ ಹೇಳ್ಬೋದು 6√2 ಅಂತ ಹೇಳ್ಬಿಟ್ಟು. ಸೊ ನನಗೆ ಗೊತ್ತು ಸ್ಕ್ವಯರ್ದು ಲೆಂತ್ ಎ ಆದ್ರೆ ಅದರದ್ದು ಡಯಾಗ್ನಲ್ ಬಂದ್ಬಿಟ್ಟು a√2 ಇರುತ್ತೆ ಅಂತ. ಸೊ ಇಲ್ಲಿ a√2ಗೆ ನಾನು 6√2 ಕಂಪೇರ್ ಮಾಡಿದ್ರೆ ಎ ವ್ಯಾಲ್ಯೂ ಬಂದ್ಬಿಟ್ಟು 6 ಆಗುತ್ತೆ. ಹೆನ್ಸ್ ನನಗೆ ಸೈಡ್ ಆಫ್ ಏನ್ ಸಿಕ್ತು, ಸ್ಕ್ವಯರ್ ಸಿಕ್ತು 6 ಅಂತ ಹೇಳ್ಬಿಟ್ಟು. ಸೊ ಆದ್ರಿಂದ ಏರಿಯಾ ಆಫ್ ಸ್ಕ್ವಯರ್ ಏನ್ ಬರುತ್ತೆ 6 ಸ್ಕ್ವಯರ್ ವಿಚ್ ಇಸ್ 36 ಸ್ಕ್ವೇರ್ ಯೂನಿಟ್ ಸಿಗುತ್ತೆ. ಅರ್ಥ ಆಯ್ತಾ. ಸೊ ಇದು ಒಂದು ನೈಸ್ ಕ್ವಶನ್ ಅಂತ ನಾನು ಹೇಳ್ತೀನಿ. ಸೊ ಈ ತರ ಕ್ವಶನ್ಸ್ ಇನ್ನೊಂದು ಇದೆ. ಸೊ ಲೆಟ್ಸ್ ಟ್ರೈ ದಿಸ್. ಸೊ ಈ ಕ್ವಶನ್ ನೋಡಿ, ಈ ಕ್ವಶನ್ ಫೈಂಡ್ ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ಒಂದು ಏನು ಸರ್ಕಲ್ ಇದೆ, ಲೈಕ್ ಇದೊಂದು ಸರ್ಕಲ್ ಇದೆ. ಸೊ ಈ ಸರ್ಕಲ್ ಅಲ್ಲಿ ಇದು ಡಯಾಮೀಟರ್ ಆಗಿದೆ, ಎ ಬಿ ಅನ್ನೋದು ಡಯಾಮೀಟರ್, ಸಿ ಅನ್ನೋದು ಒಂದು ಪಾಯಿಂಟ್. ಸೊ ಇದು 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ರೇಡಿಯಸ್ ಬಂದ್ಬಿಟ್ಟು 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಅಂದ್ರೆ ಎ ಸಿ ಪ್ಲಸ್ ಬಿ ಸಿ ಪ್ಲಸ್ ಎ ಬಿ ವ್ಯಾಲ್ಯೂ ಕೇಳ್ತಿದ್ದಾರೆ. ಅರ್ಥ ಆಯ್ತಾ. ಸೊ ಇದನ್ನ ಯಾವ ತರ ನಾವು ಅಪ್ರೋಚ್ ಮಾಡ್ಬೋದು ಅಂತ ನೋಡಿದ್ರೆ, ಸಿ ಓ ಎ ವ್ಯಾಲ್ಯೂ ಎಷ್ಟು ಅಂತ ನಿಮಗೆ ಗೊತ್ತುಂಟಾ, ಗೊತ್ತಿದೆ, ಎಷ್ಟು 2 ಸೆಂಟಿಮೀಟರ್. ಓ ಬಿ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿದೆಯಾ, ಎಸ್ 2 ಸೆಂಟಿಮೀಟರ್. ಯಾಕಂದ್ರೆ ಅದು ರೇಡಿಯಸ್, ಕರೆಕ್ಟಾ, ರೇಡಿಯಸ್ ಓ ಇಂದ ಡಿಸ್ಟೆನ್ಸ್ ಸೇಮ್ ಇರುತ್ತೆ ಅಲ್ಲ. ಸೊ ಈಸಿಯಾಗಿ ನಾವು ವಿಜುವಲೈಸ್ ಮಾಡ್ಬೋದು. ಸೊ ಓ ಎ ಓ ಬಿ ಗೊತ್ತಾಯ್ತು. ಹಾಗಾದ್ರೆ ಎ ಬಿ ವ್ಯಾಲ್ಯೂ ಗೊತ್ತಾಗುತ್ತಾ, ಎ ಬಿ ವ್ಯಾಲ್ಯೂ 4 ಸೆಂಟಿಮೀಟರ್ ಆಗಿರುತ್ತೆ. ನಾವ್ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ಎ ಬಿ ಅನ್ನೋದು ಡಯಾಮೀಟರ್, ಸೊ ಇದು ಟ್ವೈಸ್ ಆಫ್ ರೇಡಿಯಸ್ ಇರಬೇಕು. ಅದರಿಂದ 2 ಸೆಂಟಿಮೀಟರ್ ಇಂಟು 2 ಸೆಂಟಿಮೀಟರ್ ವಿಚ್ ಇಸ್ 4 ಸೆಂಟಿಮೀಟರ್ ಅಂತ ನಾವು ಹೇಳ್ಬೋದು, ಕರೆಕ್ಟಾ. ಸೊ ಎ ಬಿ ವ್ಯಾಲ್ಯೂ 4 ಸೆಂಟಿಮೀಟರ್ ಗೊತ್ತಾಯ್ತು. ಉಳಿದಿರೋದು ನಿಮ್ಗೆ ಏನ್ ಬೇಕು, ಎ ಸಿ ವ್ಯಾಲ್ಯೂ ಬೇಕು ಅಂಡ್ ಬಿ ಸಿ ವ್ಯಾಲ್ಯೂ. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಓದ್ ಕ್ಲಾಸ್ ಅಲ್ಲಿ ಒಂದ್ ಕಡೆ ಹೇಳಿದ್ದೆ, ಡಯಾಮೀಟರ್ ಇಂದ ಸಬ್ಟೆಂಡ್ ಏನಾದ್ರು ಆಂಗಲ್ ಆದ್ರೆ ಅದು 90 ಡಿಗ್ರಿ ಆಗಿರುತ್ತೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್, ಕ್ವಾಡ್ರಿಲ್ಯಾಟರಲ್ಸ್ ಚಾಪ್ಟರ್ ಮಾಡೋದಕ್ಕೆ ನಾನು ನಿಮ್ಗೆ ಹೇಳಿದ್ದೆ. ಸೊ ಅದೇ ಇಲ್ಲಿ ಯೂಸ್ ಆಗುತ್ತೆ. ಡಯಾಮೀಟರ್ ಇಂದ ಸರ್ಕಂಫರೆನ್ಸ್ ಗೆ ಆಂಗಲ್ ಸಬ್ಟೆಂಡ್ ಆದ್ರೆ ಅದು 90 ಡಿಗ್ರಿ ಆಗಿರುತ್ತೆ. ಅಂಡ್ ಇವ್ರು ಕೊಟ್ಟಿರೋದು ಇಲ್ಲಿ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಯೂಸ್ಫುಲ್. ಬಿಕಾಸ್ ಇನ್ನೊಂದು ಆಂಗಲ್ ಆಟೋಮ್ಯಾಟಿಕ್ಲಿ 45 ಡಿಗ್ರಿ ಆಗುತ್ತೆ. ವೈ, ಯಾಕಂದ್ರೆ ಟ್ರಯಾಂಗಲ್ದು ಆಂಗಲ್ ಸಮ್ ಪ್ರಾಪರ್ಟಿ ನಮ್ಗೆ ಗೊತ್ತಿದೆ. ಟೋಟಲ್ ಆಗಿ ಎಷ್ಟಾಗಬೇಕು ಆಂಗಲ್ ನೆಲ್ಲ ಆಡ್ ಮಾಡಿದ್ರೆ 180 ಡಿಗ್ರಿ, ಕರೆಕ್ಟಾ. ಸೊ ಇಲ್ಲಿ 45 ಡಿಗ್ರಿ ಎಷ್ಟಾಯ್ತು 90 ಡಿಗ್ರಿ, 90 ಡಿಗ್ರಿ ಪ್ಲಸ್ 90 ಡಿಗ್ರಿ 180 ಡಿಗ್ರಿ ಆಯ್ತಾ. ಸೊ ಇದು 45 ಡಿಗ್ರಿ ಆಯ್ತು. ಸೊ ವೆರಿ ವೆರಿ ಸಿಮೆಟ್ರಿಕ್ ಏನಾಗಿದೆ, ಟ್ರಯಾಂಗಲ್ ಆಗಿದೆ. ನಾವು ವಿ ಆಮ್ ಗೋಯಿಂಗ್ ಟು ಕನ್ಸಿಡರ್ ಏನು, ಸೊ ಒಂದು ಹೈಟ್ ನ ಕನ್ಸಿಡರ್ ಮಾಡಿದ್ರೆ ಇದು 90 ಡಿಗ್ರಿ ಇರುತ್ತೆ, ಕರೆಕ್ಟಾ. ಇದು 90 ಡಿಗ್ರಿ ಇರುತ್ತೆ. ಸೊ ಸಿ ಒ ಅಥವಾ ಓ ಸಿ ಅಂತ ಹೇಳುವಂತ ಹೈಟ್ ನಾನು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀನಿ. ಸೊ ಓ ಸಿ ಅಂತ ಹೇಳುವಂತ ಒಂದು ಹೈಟ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ ಇದರದ್ದು ಏನು ಲೆಂತ್ ಇದೆ ಅದು 2 ಸೆಂಟಿಮೀಟರ್ ಆಗಿರುತ್ತೆ. ಸೊ ನೀವೆಲ್ಲ ಒಪ್ಕೊಳ್ತೀರ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದು ಒಂದು ರೇಡಿಯಸ್ ಆಗಿರೋದ್ರಿಂದ, ಓ ಸಿ ಹೇಳೋದು ಒಂದು ರೇಡಿಯಸ್ ಆಗಿರೋದ್ರಿಂದ ಅದು 2 ಸೆಂಟಿಮೀಟರ್ ಆಗಿರುತ್ತೆ. ಅಂಡ್ ಸಿ ಇದು 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್, ಕರೆಕ್ಟಾ. ಸೊ ಸಿ ಇದು ಒಂಥರ ಲೈಕ್ ನಾನು ಇಲ್ಲಿ ಮಾಡಿಸಿದೆ ನಿಮ್ಗೆ, ಸೇಮ್ ಒಂದು ಸ್ಕ್ವಯರ್ ಅಲ್ಲಿ ಅದರದ್ದು ಡಯಾಗ್ನಲ್ ವ್ಯಾಲ್ಯೂ, ಅದರದ್ದು ಲೆಂತ್ ಎ ಇದ್ರೆ ಇದು a√2 ಆಗಿರುತ್ತೆ ಅಂತ ನಿಮ್ಗೆ ಹೇಳಿದ್ದೀನಿ, ಕರೆಕ್ಟಾ. ಸೇಮ್ ಅದೇ ತರ ಕಾಣಿಸ್ತುಂಟಾ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ ಅಂದಮೇಲೆ ಇದೇನಾಗಿರ್ಬೇಕು
2√2 ಆಗಿರ್ಬೇಕು, ಕರೆಕ್ಟಾ? 2√2 ಆಗಿರುತ್ತೆ. ಸಿಮಿಲರ್ಲಿ ಇದು ಅಷ್ಟೇ 2 2, ಸೊ ಈ ಲೆಂತ್ ಎಷ್ಟಾಗಿರುತ್ತೆ 2√2, ಕರೆಕ್ಟಾ? ಸೊ ಹೆನ್ಸ್ ನಮಗೆ ಮೂರು ಸೈಡ್ ವ್ಯಾಲ್ಯೂ ಗೊತ್ತಾಗಿದೆ. ಪೆರಿಮೀಟರ್ ಇಸ್ ಈಕ್ವಲ್ ಟು, ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು ಎ ಬಿ ಎ ಸಿ ಪ್ಲಸ್ ಬಿ ಸಿ, ಕರೆಕ್ಟಾ? ಎ ಬಿ ವ್ಯಾಲ್ಯೂ ಎಷ್ಟು 4, ಎ ಸಿ ವ್ಯಾಲ್ಯೂ ಎಷ್ಟು 2√2, ಬಿ ಸಿ ವ್ಯಾಲ್ಯೂ ಎಷ್ಟು 2√2, ಕರೆಕ್ಟಾ? 4 ಪ್ಲಸ್ 2√2 ಪ್ಲಸ್ 2√2 ಎಷ್ಟು 4√2, ಕರೆಕ್ಟಾ? ಇಲ್ಲಿ 4ನ ಕಾಮನ್ ತೆಗೆದ್ರೆ 1 ಪ್ಲಸ್ √2. ಸೊ ಇದು ಲೈಕ್ ಮೀಟರ್ ಅಲ್ಲಿ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಹೆನ್ಸ್ ಸೆಂಟಿಮೀಟರ್ ಅಂತ ಬರೀಬಹುದು. ಅರ್ಥ ಆಯ್ತಾ? ಸೊ ಇದರ ಪೆರಿಮೀಟರ್ ಬಂದ್ಬಿಟ್ಟು 1 ಪ್ಲಸ್ √2 ಸೆಂಟಿಮೀಟರ್ ಆಗಿರುತ್ತೆ. ಸೊ ಇದು 4ನೇ ಕ್ವಶನ್. ಸೊ 5ನೇ ಕ್ವಶನ್ ಬರುವ. 5ನೇ ಕ್ವಶನ್ ಬಂದ್ಬಿಟ್ಟು ಈಸಿಯೆಸ್ಟ್ ಕ್ವಶನ್. ಸೊ ದ ರೇಷಿಯೋ ಆಫ್ ಪೆರಿಮೀಟರ್ ಅಂಡ್ ಏರಿಯಾ ಆಫ್ ಸ್ಕ್ವಯರ್ ಇಸ್ 1:1 ರೇಷಿಯೋ, ದೆನ್ ದ ಏರಿಯಾ ಆಫ್ ಸ್ಕ್ವಯರ್ ಎಷ್ಟು ಅಂತ. ಸೊ ಈ ಕ್ವಶನ್ ನಿಮ್ಗೆ ಹೋಮ್ ವರ್ಕ್ ಕೊಡ್ತಿದ್ದೀನಿ. ಓಕೆ, ಸೊ ಇದು ಹೋಮ್ ವರ್ಕ್, ಅಥವಾ ನೆಕ್ಸ್ಟ್ ನಾವು ಯಾವಾಗ ಡೌಟ್ ಸಾಲ್ವಿಂಗ್ ಸೆಷನ್ ಮಾಡ್ತೀವಿ ಅವಾಗ ಸಾಲ್ವ್ ಮಾಡ್ತೀವಿ. ಅರ್ಥ ಆಯ್ತು? ಸೊ ದ ರೇಷಿಯೋ ಆಫ್ ಪೆರಿಮೀಟರ್ ಅಂಡ್ ಏರಿಯಾ ಆಫ್ ಅ ಸ್ಕ್ವಯರ್ ಇಸ್ 1:1. ಸೊ ಏನು ಪೆರಿಮೀಟರ್ ಇದೆ ಅಂಡ್ ಏನು ಏರಿಯಾ ಇದೆ ಆ ಸ್ಕ್ವಯರ್ದು, ಅದು ಸೇಮ್ ಇದೆ ಅಂತ. 1:1 ರೇಷಿಯೋ ಅಂದ್ರೆ ಸೇಮ್ ಇದೆ ಅಂತಾನೆ. ಸೊ ಅವಾಗ ಹಾಗಾದ್ರೆ ಅದ್ರ ಏರಿಯಾ ಎಷ್ಟು ಆ ಸ್ಕ್ವಯರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದೊಂದು ಹೋಮ್ ವರ್ಕ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್, 6th ಕ್ವಶನ್. 6th ಕ್ವಶನ್ ಅಷ್ಟೇ ಬ್ಯೂಟಿಫುಲ್ ಕ್ವಶನ್. ಇಫ್ ದ ರೇಡಿಯಸ್ ಆಫ್ ಕ್ವಾಡ್ರೆಂಟ್ ಇಸ್ 5 ಮೀಟರ್, ಸೊ ಆ ರೇಡಿಯಸ್, ಆ ಕ್ವಾಡ್ರೆಂಟ್ ರೇಡಿಯಸ್ ಏನಿದೆ ಅದು 5 ಮೀಟರ್ ಇದೆ ಅಂತ ಅನ್ಕೊಳ್ಳಿ. ಆಗಿದ್ರೆ ಫೈಂಡ್ ದ ಏರಿಯಾ ಆಫ್ ದ ಸ್ಕ್ವಯರ್. ಇಲ್ಲಿ ಸ್ಕ್ವಯರ್ ಅಂದ್ರೆ ಯಾವ್ದಿಲ್ಲಿ ಎ ಬಿ ಸಿ ಡಿ, ಅರ್ಥ ಆಯ್ತಾ? ಸೊ ಆ ಸ್ಕ್ವಯರ್ ಬಗ್ಗೆ ಮಾತಾಡ್ತಿರೋದು. ಸೊ ಇಲ್ಲಿ ಎ ಬಿ ಸಿ ಡಿ ಐ ವಿಲ್ ಶೋ ಯು. ಸೊ ಈ ಎ ಬಿ ಸಿ ಡಿ ಏನ್ ಸ್ಕ್ವಯರ್ ಇದೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಆ ಎ ಬಿ ಸಿ ಡಿ ಸ್ಕ್ವಯರ್ದು ಏರಿಯಾ ಕಂಡಿಡಿರಿ. ಗಿವನ್ ಎ ಒ ಇ ಬಿ ಇದೆ ರೆಕ್ಟಾಂಗಲ್. ಇಲ್ಲಿ ಎ ಒ ಇ ಬಿ ಏನಿದೆ ಅದು ಒಂದು ರೆಕ್ಟಾಂಗಲ್ ಆಗಿದೆ ಅಂತ ಕೊಟ್ಟಿದ್ರೆ, ಎ ಬಿ ಸಿ ಡಿ ಅನ್ನೋ ಸ್ಕ್ವಯರ್ದು ಏರಿಯಾ ಕಂಡಿಡಿ ಅಂತ ಕೇಳ್ತಿದ್ದಾರೆ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಏನಂದ್ರೆ ಈ ಕ್ವಶನ್ ಅಲ್ಲಿ ಇನ್ನು ಜಾಸ್ತಿ ಕ್ಯಾಲ್ಕುಲೇಷನ್ ಇಲ್ಲ. ಬಿಕಾಸ್ ಸಿ ಏನಂದ್ರೆ ಇಲ್ಲಿ ನಾನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ. ಓ ಇ ಅಂತ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ಏನು ಇಲ್ಲಿ ರೇಡಿಯಸ್ ಇದೆ 5 ಮೀಟರ್ ಟೋಟಲ್ ಆಗಿ. ಈ ಓ ಇನು 5 ಮೀಟರ್ ಇರುತ್ತೆ ಅಂತ ಒಪ್ಕೊಳ್ತೀರಾ? ಎಸ್, 5 ಮೀಟರ್ ಇದೆ ಅಂತ ಒಪ್ಕೊಳ್ತೀರಾ. ಸೊ ಇದು ಡಯಾಗ್ನಲ್ಸ್. ಸಿ ಇಲ್ಲಿ ಓ ಇ ಅಂಡ್ ಎ ಬಿ ಆರ್ ಡಯಾಗ್ನಲ್ಸ್, ಕರೆಕ್ಟಾ? ಓ ಇ ಅಂಡ್ ಎ ಬಿ ಆರ್ ಡಯಾಗ್ನಲ್ಸ್, ಕರೆಕ್ಟಾ? ಓ ಇ ಮತ್ತೆ ಎ ಬಿ ಬಂದು ಡಯಾಗ್ನಲ್. ಸೊ ಓ ಇ ಇಸ್ ಈಕ್ವಲ್ ಟು ಎ ಬಿ ಅಂತ ಹೇಳ್ಬೋದಾ? ಯಾಕಂದ್ರೆ ಡಯಾಗ್ನಲ್ಸ್ ಎರಡು ಸೇಮ್ ಇರುತ್ತೆ ಒಂದು ರೆಕ್ಟಾಂಗಲ್ ಅಲ್ಲಿ. ಸೊ ಅದು 5 ಮೀಟರ್ಗೆ ಈಕ್ವಲ್ ಆಗಿರುತ್ತೆ. ಸೊ ಎ ಬಿ ವ್ಯಾಲ್ಯೂ ಎಷ್ಟು 5 ಮೀಟರ್, ಕರೆಕ್ಟಾ? ನಾವು ಸಿ ಆಕ್ಚುಲಿ ಇಲ್ಲಿ ಏನಾಗಿರ್ಬೇಕಿತ್ತು, ಸ್ಕ್ವಯರ್ ಅಂತ ಕೊಡ್ಬೇಕಿತ್ತು. ಸೊ ಎ ಒ ಇ ಬಿ ಏನಿದೆ ಅದು ನಾವು ಒಂದು ಸ್ಕ್ವಯರ್ ಅಂತ ಅಸ್ಯೂಮ್ ಮಾಡಿದ್ರೆ ಸ್ಕ್ವಯರ್ ಅಂತ ಅಸ್ಯೂಮ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಆವಾಗ ಏನಾಗುತ್ತೆ, ಲೈಕ್ ಇಲ್ಲಿ 5 ಮೀಟರ್ ಬಂದಿದೆ ಯಾವುದು ಎ ಬಿ. ಸೊ ಇದನ್ನ ಇನ್ನೊಂದ್ಸರಿ ಡಯಾಗ್ರಾಮ್ ಬಿಡ್ಸ್ಕೊಂಡ್ರೆ ಲೈಕ್ ಯಾವ ತರ ಇದೆ ಅಂದ್ರೆ ಈ ತರ ಇದೆ. ಇದು 5 ಮೀಟರ್ ಇದೆ, ಇದು ಓ ಇದೆ, ಇಲ್ಲಿ ಎ ಇದೆ ಅಂಡ್ ಇಲ್ಲಿ ಬಿ ಇದೆ, ಕರೆಕ್ಟಾ? ಸೊ ನಾವು ಹೇಗಾದ್ರು ಮಾಡಿ ಲೈಕ್ ಸಿ ಇಲ್ಲಿ ಎ ಬಿ ಸಿ ಡಿದು ಅವ್ರು ಏನ್ ಕೇಳಿದ್ದಾರೆ, ಸ್ಕ್ವಯರ್ದು ಏರಿಯಾ ಕೇಳಿದ್ದಾರೆ, ಕರೆಕ್ಟಾ? ಸೊ ಇಲ್ಲಿ 5 ಮೀಟರ್ ಇದೆ. ಸೊ ಇದು ಒಂದ್ ಸೈಡ್. ಸೊ ಇದು ಎಷ್ಟಾಗಿರುತ್ತೆ 5 ಮೀಟರ್. ಇದೆಷ್ಟಾಗಿರುತ್ತೆ 5 ಮೀಟರ್. ಇದೆಷ್ಟಾಗಿರುತ್ತೆ 5 ಮೀಟರ್, ಕರೆಕ್ಟಾ? ಸೊ ಇದು ರೆಕ್ಟಾಂಗಲ್ ಆಕ್ಚುಲಿ. ಸೊ 5 ಮೀಟರ್ ಆಗಿರುತ್ತೆ ಎಲ್ಲ. ಹೆನ್ಸ್ 5 ಇಂಟು 5 ಇಂಟು ಎಷ್ಟು 5 ಇಂಟು 5 ಎಷ್ಟು ಏರಿಯಾ ಆಫ್ ದ ಸ್ಕ್ವಯರ್? ಏರಿಯಾ ಆಫ್ ದಿ ಸ್ಕ್ವಯರ್ ಇಸ್ 5 ಇಂಟು 5 ಎಷ್ಟು 25 ಮೀಟರ್ ಸ್ಕ್ವೇರ್. ಅರ್ಥ? ಯಾಕಂದ್ರೆ ಇದು 25 ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಸಾರಿ. ಸೊ ನೆಕ್ಸ್ಟ್, ಸೊ ಇವಿಷ್ಟು ಮುಗೀತು. ಸೊ ಇಲ್ಲಿಗೆ ನಾವು ಮೆನ್ಸುರೇಷನ್ ಫಸ್ಟ್ ಇದರಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ಸೊ 2D ಫಿಗರ್ಸ್ ಏನಿದೆ ಅದರದ್ದು ಪೆರಿಮೀಟರ್ ಮತ್ತೆ ಏರಿಯಾ ಅದನ್ನ ನಾವು ಡಿಸ್ಕಸ್ ಮಾಡಿದೀವಿ, ಕರೆಕ್ಟಾ? ಸೊ ಇಷ್ಟು ಬಂದ್ಬಿಟ್ಟು 2D ಮೆನ್ಸುರೇಷನ್ 2D ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಅಲ್ಲಿ ನಾವು
ತ್ರೀ ಡಿಯಲ್ಲಿ ಏನ್ ಬರುತ್ತೆ ಸ್ಪಿಯರ್ ಆಗಿರ್ಲಿ, ಸೊ ಅಂಥದ್ದು ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ನೋಡ್ತೀವಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡುವ. ಥ್ಯಾಂಕ್ ಯು.